ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಈಗ ನಿಮಗೆ ನೀಟ್ UG ಗೊತ್ತದ. ನೀಟ್ ಬಗ್ಗೆ ಯಾವ ರೀತಿ ಇಡೀ ದೇಶದ ತುಂಬ ವಿದ್ಯಾರ್ಥಿನಿಯರು ಪೇಪರ್ ಲೀಕ್ ಆಗಿದ್ದಕ್ಕೆ ಎಷ್ಟು ಒದ್ದಾಡ್ತಾ ಇದ್ದಾರೆ, ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ. 22.5 ಲಕ್ಷ ವಿದ್ಯಾರ್ಥಿನಿಯರು, ಒಂದಲ್ಲ ಎರಡಲ್ಲ. ಹೀಗಾಗಿ ಡೇಟ್ ಮುಂದೆ ಹಾಕಿದ್ದು ಇದು ಆಯ್ತು ಹೆಂಗೆ ಲೀಕ್ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ. ಈಗಾಗಲೇ ಆಗ್ತಾನೆ ಅದು ಮೇಲಿಂದ ಮೇಲೆ. ಯಾವ ನಾವು ಕಾಂಗ್ರೆಸ್ಸನ್ನು ಇಂಥ ಒಂದು ಪೇಪರ್ ಲೀಕೋ ಮತ್ತಾವ ಕಾರಣಕ್ಕೋ ಭ್ರಷ್ಟಾಚಾರಕ್ಕೋ ಅಭಿವೃದ್ಧಿ ಮಾಡಲಾರ್ದಕ್ಕೋ ಅಥವಾ ಉದ್ಯೋಗ ನೀಡಲಾರ್ದಕ್ಕೋ ನಾವು ಹೊರಗೆ ಹಾಕಿದ್ದೆವು. ಇಡೀ ದೇಶದ ಜನ ನಮ್ಮ ಮೋದಿಯವ್ರ ಸರ್ಕಾರನ ಆಯ್ಕೆ ಮಾಡಿ ಬಂದಿತ್ತು. ಇವತ್ತು ಮೋದಿಯವ್ರ ಸರ್ಕಾರ ಆ ಕಾಂಗ್ರೆಸ್ಗಿಂತಲೂ ಇನ್ನೂ 100 ಪಟ್ಟು ಹೆಚ್ಚು ಭ್ರಷ್ಟಾಚಾರಿಗಳನ್ನು, ಕಳ್ಳರನ್ನು, ತುಳುಗರನ್ನು ಒಳಗೆ ಸೇರಿಸ್ಕೊಂಡು ಇವತ್ತು ನೀಟದಂಥ ಒಂದು ಅತ್ಯಂತ ಪವಿತ್ರಾತ್ಮಕವಾಗಿ, ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ ನಡೀಬೇಕಾದಂಥ ಎಕ್ಸಾಮನ್ನು ಇವತ್ತು ಕೋಟಿ ಗಳಿಸುವಂಥ ಒಂದು ವ್ಯವಸ್ಥೆನಾಗಿ ಮಾಡಿದ್ದ ಈ ಸರ್ಕಾರಕ್ಕೆ ನಾವು ಏನು ಹೇಳಿದರೂ ಕಡಿಮೆ. ಇವತ್ತು ನೋಡಿರಿ, 4 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರ ಮನೆ ಪರಿಸ್ಥಿತಿ ಏನು ರೀ? ಜಸ್ಟ್ ನೀವೆಲ್ಲರೂ ಕಲ್ಪನೆ ಮಾಡ್ಕೊಳ್ರಿ, ನಮಗೊಬ್ಬ ಮಗ ಅಥವಾ ಒಬ್ಬ ಮಗಳಿದ್ದು ಅವರ ಇಂಥ ಸ್ಥಿತಿಗಳು ಸಿಲುಕಿದ್ರೆ ನಾವು ಇಡೀ ಆಸ್ತಿಯನ್ನು ಮಾರಿಕೊಂಡು, ಮನೆಯನ್ನು ಮಾರಿಕೊಂಡು, ಹೊಲವನ್ನು ಮಾರಿಕೊಂಡು, ಎಲ್ಲ ಮಾರ್ಕೊಂಡು ಇವತ್ತು ಸುಲಭಿಲ್ಲ. ನೀವು ದಿಲ್ಲಿಯಲ್ಲೋ ಮತ್ತೆಲ್ಲೋ ಕೋಚಿಂಗ್ ಇಟ್ಟು ಮಕ್ಕಳು ಮತ್ತು ಕೋಚಿಂಗ್ ಇಡಲಾರ್ದು ಪಾಸ್ ಆಗೋದಿಲ್ಲ ಅನ್ನೋದು ಮಾನಸಿಕ ನಿರ್ಮಾಣ ಆಗಿಬಿಟ್ಟದ. ಮತ್ತು ಎಲ್ಲರೂ ತಲೆಯಲ್ಲೂ ಇವತ್ತೇನಪ್ಪ ಅಂದರೆ MBBS BE ಇವೆಲ್ಲ ಇಂಜಿನಿಯರಿಂಗ್ ಇವು ಕೋರ್ಸ್ ಮಾಡಿದ್ರೆ ನಾಳೆ ನಮ್ಮ ಮಕ್ಕಳು ಸುರಕ್ಷಿತ ಅನ್ನುವಂಥ ಕಾರಣ. ಅದು ಕಲಿಸೋದಕ್ಕೆ ಪ್ರೈವೇಟದಲ್ಲಿ ಶಕ್ತಿ ಇಲ್ಲ, ಕೋಟಿಗಳನ್ನು ಖರ್ಚು ಮಾಡಬೇಕು ಪ್ರೈವೇಟದಲ್ಲಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸರ್ಕಾರದಲ್ಲಿ ಲಕ್ಷಗಳಲ್ಲಿ ಖರ್ಚು ಮಾಡ್ಬೋದು, ಲಕ್ಷಗಳಲ್ಲಿ ಏನೋ ಸಾಲ ತೆಗೆದು ಏನೋ ಮಾಡ್ಬೋದು, ಕೋಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇರುವ ಕೆಲವೇ ಸೀಟುಗಳಲ್ಲಿ ಇವತ್ತು ಎಲ್ಲರೂ ನೋಡಿ, ಇವತ್ತು 22.5 ಲಕ್ಷ ವಿದ್ಯಾರ್ಥಿಗಳು ಕೂತಿದ್ದಾರೆ ಡಾಕ್ಟರ್ ಆಗ್ಬೇಕಂತೇಳಿ. ಇದು ಭಾಳ ಏನಪ್ಪ ಅಂದರೆ ಹೆಂಗೆ ನಡಿಬೇಕಾಯ್ತಂದ್ರೆ ಎಕ್ಸಾಮ್ ಇದು ಒಂದು ಸಣ್ಣ ಒಂದು ಇರಿಬಿ ಸಹಿತ ಒಂದು ಸಾಲ ಸಹಿತ ಪ್ರಶ್ನೆ ಪತ್ರಿಕೆ ಹೊರಬರ್ದಾಗಿತ್ತು. ಕಾಂಗ್ರೆಸ್ ಇದ್ದಾಗಲೂ ಇದ್ದಿತ್ತು, ಅದು ಈ ಪ್ರಮಾಣದಲ್ಲಿ ಇರಲಿಲ್ಲ. UPSCಗೆ ಇಂಥ ಆರೋಪಗಳು ಇರಲಿಲ್ಲ, ನೀಟಿಗೂ ಅಂಥ ಆರೋಪ ಇರಲಿಲ್ಲ. ನೀಟ್ ಇತ್ತೀಚೆಗೆ ಆಗ್ಯದ. ಸೆಂಟ್ರಲ್ ಗೌರ್ಮೆಂಟ್ ತಾನು ಸ್ವತಂತ್ರ ಮಾಡ್ಲಿಕ್ಕತ್ತದ. ಯಾಕಂದ್ರೆ ಪ್ರತಿಯೊಂದು ಸ್ಟೇಟದಲ್ಲೂ ತಮ್ಮ ಬೇಕಾದವ್ರನ್ನ ಏನೇನೋ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇಲ್ಲೂ ಈ ಒಂದು MBBS BE ಸಲುವಾಗಿ ಇಲ್ಲೂ CET GET ಮಾಡಿ ಅಲ್ಲೂ ಗದ್ದಲ ಮಾಡುವಂಥದ್ದು ಮಾಡಿದರು. ರಾಮಕೃಷ್ಣ ಹೆಗಡೆಯವರಿದ್ದಾಗ CETಗೆ ಒಂದು ಏನೋ ಒಂದು ಪ್ರಾಮಾಣಿಕ ನೀಡಲಿ ಅಂತ ಏನೋ ಪ್ರಯತ್ನ ಮಾಡಿದರು. ಆಗ ಸ್ವಲ್ಪ ಸರಿಯಾಗಿ ನಡೀತು. ನಂತರದಲ್ಲಿ ಇಲ್ಲೂ ಕೆಲಸ ಹೊರಟಾಗ ಸಹಜವಾಗಿ ಸೆಂಟ್ರಲ್ ಗೌರ್ಮೆಂಟು, ಅದರಲ್ಲೂ ನಮ್ಮ MBBS ಸೆಂಟ್ರಲ್ ಈ ಏನು ಮೆಡಿಕಲ್ ಸೆಂಟರ್ ಏನದ ಅದು ಸೆಂಟ್ರಲ್ ಗೌರ್ಮೆಂಟ್ ಇರುತ್ತಿರುವಂಥ MBBS ನಮ್ಮದು ಏನು ಕೇಂದ್ರದ ಅವ್ರದಿಂದ ತಮ್ಮ ಒಳಗೆ ತೆಗೆದುಕೊಂಡ ಅಲ್ಲಿಂದ ಆಯ್ಕೆ ಮಾಡುವಂಥದ್ದು, ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆ ಮಾಡುವಂಥ ಶುರು ಮಾಡಿದರು. ಅದಕ್ಕೆ ನೀಟಾಗಿ ಮಾಡಿಕೊಂಡ್ರು. ಅದರ ಯೂನಿಯನ್ ಗೌರ್ಮೆಂಟ್ ನಡೆಸುವಂಥ ಕೆಲಸ ಮಾಡಿಕೊಂಡು ಇವತ್ತು ಅದೇನು ಪ್ರಾಮಾಣಿಕ ನಡೆಸುವಂಥದ್ದು ಆರಂಭದಲ್ಲಿ ಅದಿತ್ತು, ಅದು ಕಂಡು ಬಂದಿರಲಿಲ್ಲ. ಬಟ್ ಇವತ್ತಂತೂ ಕಳೆದ 4-5 ವರ್ಷದಿಂದಂದ್ರೂ ಅಡ್ಡಿ ಇಲ್ಲ ಈ ಲೀಕ್ ಆಗುವಂಥದ್ದು. ಅದರಲ್ಲೂ ಮೋದಿಯವ್ರು ಬಂದ ಮೇಲಂತೂ 89 ಸಾರಿ ಕ್ವಶನ್ ಪೇಪರ್ಗಳು ಲೀಕ್ ಆಗಿದೆ ಅಂತ ರಿಪೋರ್ಟ್ ಬರ್ತಾಯಿದ್ರು. 89 ಸಾರಿ ಪೇಪರ್ ಲೀಕ್ ಆಗಿದೆ. ಇದಂತೂ ನೀಟ್ ಸಲುವಾಗಿ ಇದು 4ನೇ ಸಲ. ಈಗಾಗಲೇ ಹಿಂದೆ 2017ರಲ್ಲಿ, 19ರಲ್ಲಿ, 21, 23, 24ರಲ್ಲಿ ಆಗಿದ್ದು. ಈಗ ಮತ್ತೆ 25ರಲ್ಲಿ ನಡೆದು, ಈಗ 26ರಲ್ಲಿ ನಡೆದಿದ್ದು. ನಿರಂತರ 4-5 ಬಾರಿ ನಡೆದು ಲೀಕ್. ಪ್ರತಿ ಸಲ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅದಕ್ಕೆ ಏನೋ ಒಂದು ಮಾತಾಡ್ತಾರೆ, CBI ವೆಬ್ಸಿದ್ವಿ, ಮತ್ತೇನು ಮಾಡಿದ್ವಿ. ಆದರೆ ಇವತ್ತು ನಾವು ಕೇಳೋದು ಏನಪ್ಪ ಅಂದ್ರೆ, ಎಷ್ಟು ಜನ ಅಪರಾಧಿಗಳು ಇಲ್ಲಿ ಸಿಕ್ಕಿದ್ದಾರೆ, ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ ಇಲ್ಲಿವರೆಗೆ. ಪೇಪರ್ ಲೀಕೇಜ್ ಮಾಡಿದಂಥ ಎಷ್ಟು ಜನ ಇವತ್ತು ಶಿಕ್ಷೆ ಒಳಗಾಗಿದ್ದಾರೆ, ಎಷ್ಟು ಜನಕ್ಕೆ ಈ ಸರ್ಕಾರಗಳು ಶಿಕ್ಷೆ ಕೊಡಿಸಿದಾವೆ. ಇದ್ರ ಹಿಂದಿದ್ದಂಥವ್ರು ಯಾರು ಅನ್ನೋದು ದೊಡ್ಡ ಪ್ರಶ್ನೆ ಅದು. ಯಾಕಂದರೆ ಇವತ್ತು ಪ್ರದೀಪ್ ಅಂತ ವಿದ್ಯಾರ್ಥಿ, ಋತಿಕ್ ಮಿಶ್ರಾ ಅನ್ನೋಂಥ ವಿದ್ಯಾರ್ಥಿ, ಇನ್ನೊಂದಿಬ್ಬರು ಇದ್ದಾರೆ ಈ ಸಲ ಮೊನ್ನೆ ಆದಂಥ ಈ ಒಂದು ಪರೀಕ್ಷೆಯಲ್ಲಿ ಮುಂದೆ ಹಾಕಿದ್ದಕ್ಕಾಗಿ, ಈ ಕ್ವಶನ್ ಪೇಪರ್ ಲೀಕ್ ಆಗಿದ್ದಕ್ಕಾಗಿ ಇನ್ನೂ ಇಬ್ಬರಿದ್ದಾರೆ. 4 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಆತ್ಮಹತ್ಯೆ ವ್ಯವಸ್ಥೆಯಿಂದ ಆದಂಥದ್ದು ಹತ್ಯೆ ಅಂತದ್ದು. ವ್ಯವಸ್ಥೆ ಹತ್ಯೆ ಮಾಡಿದಪ್ಪ ಈ 4 ಜನರನ್ನಂತೆ. ಯಾಕಂದ್ರೆ ಲೋವರ್ ಮಿಡಲ್ ಕ್ಲಾಸು ಅಥವಾ ಒಂದು ಸ್ವಲ್ಪ ಮಿಡಲ್ ಕ್ಲಾಸು ಅಥವಾ
ಇಲ್ಲಂತ ಒಂದು ಮಾತು ಸ್ಪಷ್ಟವಾಗಿ ನಿಮ್ಗೆ ಹೇಳ್ಬೇಕಾಗಿದೆ. ಈ ಕಾರ್ಮಿಕರ ಮಕ್ಕಳು, ಕೂಲಿಕಾರರ ಮಕ್ಕಳು, ದಿನಗೂಲಿಯವರ ಮಕ್ಕಳು ನಿಶ್ಚಿತವಾಗಿ ಈ ಪರೀಕ್ಷೆಗಳನ್ನು ಎಷ್ಟೋ ಪ್ರತಿಭಾವಂತಿದ್ರು ಈ ಪರೀಕ್ಷೆ ಕೊಡಲಿಕ್ಕೆ ದುಡ್ಡಿಲ್ಲದಂಥ ಪರಿಸ್ಥಿತಿಗಳಿದ್ದಾವೆ. ಅವರಂತ ಇಲ್ಲಿ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಹೋಗ್ತದೆ. ಬೇಕಾದ್ರೆ ನೀವು ಇದನ್ನು ಸರ್ವೆ ಮಾಡಿಸ್ಬೋದು, ನಾವು ತಪ್ಪು ಹೇಳ್ತಾ ಇದ್ರೆ. ಆದ್ರೆ ಇದು ಸತ್ಯನ. ಇಲ್ಲಿ ಕೂಲಿಕಾರರ ಮಕ್ಕಳಂತೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಎಂದೋ ಒಂದು ಯಾವುದೋ ಕಾಲಕ್ಕೆ ಡಿ ಸಿ ಪಾರ್ಟಿ ಅವರದ್ದು ಆಗಿದ್ದು, ಮತ್ತವರು ಆಗಿದ್ದು, ಅಪರೂಪದವು. ಅವಕ್ಕೆ ನಾವು ಏನಂತೀವಪ್ಪ ಅಂತಂದ್ರೆ ವಿಶೇಷವಾಗಿ ಎಕ್ಸೆಪ್ಷನ್ಸ್ ಅಂತ ಕರಿತೀವಿ. ಅಂಥವ್ರು ದಾಟಿ ಹೋಗಿರ್ತಾರೆ. ಆದ್ರೆ ಒಬ್ಬ ನಾರ್ಮಲ್ ವಿದ್ಯಾರ್ಥಿಗಳು ಪಾಸ್ ಆಗಿ ಸಾಧ್ಯನೇ ಇಲ್ಲ. ಅಂಥ ವ್ಯವಸ್ಥೆ ಮಾಡಿದ್ದಾರೆ. ಅದರಲ್ಲೂ ಲೋವರ್ ಏನು ಮಿಡಲ್ ಕ್ಲಾಸ್ ಜನ ಇದ್ದಾರೆ ಪಾಪ, ಅವ್ರು ಸಾಲ ಸೋಲ ಮಾಡಿ ನೋಡ್ರಿ. ಪ್ರದೀಪನ ತಂದೆ ತಾಯಿಗಳು ಅವ್ರ ಮನೆಯವರು ಸಾಲ ಮಾಡಿ ಇದ್ದು ಹೊಲ ಮಾರಿ ಮತ್ತೇನೋ ಮಾರಿ ಎಕ್ಸಾಮ್ ಕತ್ತಿದ್ರು, ಕುಡಿಸ್ಲಿಕ್ಕೆ ಹಚ್ಚಿದ್ರು. ಇವತ್ತು ಅವ್ರ ಪರಿಸ್ಥಿತಿ, ಆ ಹುಡುಗನ ಪರಿಸ್ಥಿತಿ, ಅವನ ಭವಿಷ್ಯ ನೆನಪು ಮಾಡ್ಕೊಂಡು ಹುಡುಗ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಯಾರು ಜವಾಬ್ದಾರಿ? ಅದೇ ರೀತಿ ನಮ್ಮ ಋತಿಕ್ ಮಿಶ್ರಾ ಅನ್ನುವಂಥ ಹುಡುಗ, ಇವರೆಲ್ಲರೂ ಇವತ್ತು ಅವ್ರ ಮನೆಯವ್ರ ಪರಿಸ್ಥಿತಿ ಏನಾಗಿರ್ಬೋದು. ಯಾಕೆ ಒಬ್ಬೊಬ್ಬ ಮಗ ಇದ್ದರೆ, ಏನೋ ಪ್ರದೀಪ್ ಅನ್ನೋಂಥ ಹುಡುಗ ಒಬ್ಬ ಮಗ ಅವ್ರ ಮನೆತನಕ್ಕೆ ಅವ್ರ ತಂದೆ ತಾಯಿಗೆ ಅನ್ನೋದನ್ನು ಕೇಳಿದಾಗಂತೂ ಇನ್ನೂ ಶಾಕ್ ಆದಂಗೆ ಆಗ್ತದೆ. ಏನಪ್ಪ ಮಕ್ಕಳನ್ನ ಇವತ್ತು ಏನು ಮಾಡಿಸ್ಬೇಕು ಅನ್ನುವಂಥ ದುಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಯಾರಲ್ಲಿ ಕಳಿಸೋದು? ಇವ್ರು ನಾಳೆ ಮಕ್ಕಳ ಭವಿಷ್ಯ ಇದೆಲ್ಲ ಮಾಡುವಂಥದ್ದು. ಅದರಲ್ಲೂ ಪ್ರೊಫೆಷನಲ್ ಕೋರ್ಸ್ಗಳನ್ನ ಯಾಕೆ ಮಾಡ್ತಿರ್ತಾರಪ್ಪ, ನಾಳೆಕ್ಕೆ ಏನೋ ಸ್ವಂತ ಆದರೂ ಮಾಡಬಹುದಲ್ಲ ಅನ್ನುವಂಥ ಉದ್ದೇಶದಿಂದ. ಅದಕ್ಕಾಗಿ ಲಕ್ಷಗಳ ದುಡ್ಡನ್ನು ಹಾಕಿ ಮಾಡ್ತಾ ಇರ್ತಾರೆ. ಲಕ್ಷಕ್ಕೂ ದುಡ್ಡನ್ನು ಹಾಕಿ ಕೋಚಿಗೆ ಇಟ್ಟಿರ್ತಾರೆ. ದಿಲ್ಲಿನೋ ಕಲ್ಕತ್ತಾನೋ ಈ ರೀತಿ ಕೋಚ್ಗಳು ಒಂದೊಂದು ವರ್ಷಕ್ಕೆ 2 ಲಕ್ಷ 3 ಲಕ್ಷ ಅದು ಊಟದ್ದು ಬಿಟ್ಕೊಂಡಿದ್ರು. ಅಲ್ಲಿ ಊಟ ಇರು ವಸ್ತು ಗಿಸ್ತಿ ಅದು ಬೇರೆ ಲಕ್ಷ 2 ಲಕ್ಷ ರೂಪಾಯಿ. ಅಂದ್ರೆ ಒಂದು 2-3 ವರ್ಷದ 4 ವರ್ಷಗಳಲ್ಲಿ ಹೆಚ್ಚು ಕಡಿಮೆ ಒಂದು 5-10 ಲಕ್ಷ ರೂಪಾಯಿಗಳಂತೆ ಪಾಪ ಈ ಬಡ ಮಿಡಲ್ ಕ್ಲಾಸು ಲೋವರ್ ಮಿಡಲ್ ಕ್ಲಾಸ್ ಖರ್ಚು ಮಾಡುವಂಥ ಪ್ರಸಂಗ. ಅದಕ್ಕೆ ಸಾಲ ತೆಗೆದು ಮಡಿ ಮಾರು ಇದು ಬಂಗಾರ ಮಾರು ಇದೆಲ್ಲ ಮಾಡುವಂಥವ್ರ ತಂದೆ ಪರಿಸ್ಥಿತಿ ಏನಾಗಿರ್ಬೋದು ಅಂತ ಇವತ್ತು ಮೋದಿಯವರು ಹೇಳ್ಬೋದು, ಧರ್ಮೇಂದ್ರ ಪ್ರಧಾನ್ ಅವರು ಹೇಳ್ಬೋದು, ಎಲ್ಲರೂ ಹೇಳ್ಬೋದು, ವಿರೋಧ ಪಕ್ಷದವ್ರು ಹೇಳ್ಬೋದು, ಇಲ್ಲ ನಾವು ಅದು ಮಾಡ್ತೀವಿ ಹಾಗೆ ಹೀಗೆ. ಈಗೇನೋ ಧರ್ಮೇಂದ್ರ ಪ್ರಧಾನ್ ನಮ್ಮ ಉನ್ನತ ಶಿಕ್ಷಣ ಮಿನಿಸ್ಟರ್ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲರಿ ಈ ಸಲ ನಾವು ಪಿ ತೊಗೊಳ್ಳೋದಿಲ್ಲ, 500,000 ಪಿ ಅಂತ ಇದು. ಈಗ ಹೊರಗೆ ಇಟ್ಟು ಕರೆಸೋದು ಹೇಳ್ರಿ ಪಾಪ ಅವ್ರ ಮಕ್ಕಳಿಗೆ ತಮ್ಮ ಮಕ್ಕಳಿಗೆ ಇಡಬೇಕಾಗಿರ್ತದ್ರೆ ಎಕ್ಸಾಮ್ ಸೆಂಟ್ ಬಂದಂಗೆ ಸಹಜ ಇರ್ತದೆ. ಗೆಲ್ಲಬೇಕಾಗಿದೆ, ಪಾಸ್ ಆಗಬೇಕಾಗಿರ್ತದೆ. ಅಲ್ಲಿ ಗೋಲ್ಮಾಲ ಆಗಬಾರ್ದಪ್ಪ ಅಂತ ಬಯಸ್ತಾ ಇರ್ತಾರೆ. ದುರಂತಿದು ಇಡೀ ಏನಪ್ಪ ಅಂದ್ರೆ ದೇಶವ್ಯಾಪಿ ಆಗಿಬಿಟ್ಟದಂತ ಇವತ್ತು. ಹೀಗಾಗಿ ಶಿಕ್ಷಣದಲ್ಲಿ ಏನದಪ್ಪ ಇವತ್ತು ಅನ್ನುವಂಥದ್ದು. ದುಡ್ಡಿದ್ದವು ಶಿಕ್ಷಣ, ದುಡ್ಡಿದ್ದವು ಹೋಗುವಂಥ ಪ್ರಸಂಗ ಇವತ್ತು ಏನೂ ಇಲ್ಲಪ್ಪ ಈ ದೇಶದಲ್ಲೇ ಅನ್ನುವಂಥ ಒಂದು ಅತ್ಯಂತ ಖರಾಳ ದುಸ್ಥಿತಿ ಇವತ್ತು ನಮ್ಗೆ ಬಂದಿದ್ಬಿಟ್ಟದ. ಇದಕ್ಕೆಲ್ಲ ಕಾರಣ ನಮ್ಮ ಆಡಳಿತ ವ್ಯವಸ್ಥೆ. ಇವತ್ತೇನೋ ಕಾಂಗ್ರೆಸ್ ಇರಲಿಲ್ಲ, ಇದ್ದ ರಾಜ್ಯಗಳಲ್ಲೂ ಎಷ್ಟು ಮಟ್ಟಿಗೆ ಇಂಪ್ರೂವ್ ಆಗಿದ್ದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ BJP ಮಾತ್ರ ಪೂರ್ತಿಯಾಗಿ ಕಾಂಗ್ರೆಸ್ಗಿಂತ 108 ಪಾಲು ಕೆಟ್ಟದಂಥ ಆಡಳಿತವನ್ನು ಇವತ್ತು ಮಾಡಲಿಕ್ಕೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂದರೆ ಇದು ಆಗಲೇಬಾರ್ದಾಗಿತ್ತು. ಈವನ್ UPSC ಸಹಿತ ಕ್ವಶನ್ ಲೀಕ್ ಆಗ್ತಾ ಇದ್ದಾವೆ, ಸುದ್ದಿಗಳು ಬರ್ತಾ ಇದ್ದಾವೆ. ಇದನ್ನೆಲ್ಲ ಗಮನಿಸಿದಾಗ ನಾವು ಇಲ್ಲಿವರೆಗೆ ಬರೀ KPSC ಅಂತ ಪ್ರತಿ ಕರ್ನಾಟಕದಲ್ಲೂ ಅದೇ ಪರಿಸ್ಥಿತಿ ಅದ. ಏನು ಸುಧಾರಿಸ್ಕೊಳ್ಳುವಂಥದ್ದಿಲ್ಲ. ಈ ಸಿದ್ದರಾಮಯ್ಯನವರು ಎಷ್ಟೋ ಪ್ರಾಮಾಣಿಕರಂತ ಅವ್ರು ಹೇಳ್ಕೊಂಡ್ರು, ಇಷ್ಟರಲ್ಲೇ KPSC ಸ್ವಚ್ಛ ಮಾಡಬೇಕಾಗಿತ್ತು. ಇಲ್ಲಿಗೂ ಆಗಿಲ್ಲ, ಇಂದಿಗೂ ಆಗಿಲ್ಲ, ಮುಂದೂ ಆಗೋ ಸಾಧ್ಯತೆಗಳಿಲ್ಲ. ಅದೇ ದಿಶೆಯಲ್ಲಿ ಇವತ್ತು UPSC ಆಗಲಿಕ್ಕತ್ತದ. ನೀಟ್ ಅಂತಿ ಆಗಿ ಹೋಗಿಬಿಟ್ಟದ. ನೀಟದಂತಿ ಪರಿಸ್ಥಿತಿ ಹೇಳ್ತಾ ಇರೋದಂತ. ಯಾಕಂದ್ರೆ ಇಲ್ಲಿ ಈ ಸಲ ಮತ್ತು 26 ಕೆಲವು ಮಂದಿನ CBI ಹಿಡಿದಿದೆ. ಅದರಲ್ಲೂ ಮುಖ್ಯವಾಗಿ ಕುಲಕರ್ಣಿ ಅನ್ನುವಂಥವ್ರು, ಮುಂದೆ ಮಂದಾರೆ ಅನ್ನುವಂಥವ್ರು, ಇವೆಲ್ಲ ಕ್ವಶನ್ ಔಟ್ ಆಗೋ ಕಾರಣೀಕರ್ತರಾದಂಥವ್ರು. ಅದರಲ್ಲೂ ಸಸ್ಯ ವಿಜ್ಞಾನ ಉಪನ್ಯಾಸಿ ಆದಂತಹ ನಮ್ಮ ಏನಪ್ಪ ಮಂದಾರೆ ಮನೀಷಾ ಮಂದಾರೆ, ಅದ ನಂತರ PV ಕುಲಕರ್ಣಿ, ಮುಂದೆ ಅದೇ ಕಾಲಕ್ಕೆ ನಮ್ಮ ಮನೀಷಾ ವಾಗ್ಮರೆ ಪುಣೆದವರು ಇವರು, ಅಹಲ್ಯಾನಗರದ ಧನಂಜಯ ಲೋಖಂಡೆ, ನಾಸಿಕ್ನ ಶುಭಂ ಖೈರ್ನಾರ್, ಜೈಪುರದ ಮಂಗಿಲಾಲ್ ಬಿವಾಲ್ ಈತ BJP ಕಾರ್ಯಕರ್ತ, ಅದರ ಒಂದು ಅಂಗ ಸಂಸ್ಥೆಯ ಮೆಂಬರ್ ಅನ್ನೋದು ಇಲ್ಲಿ ಉಲ್ಲೇಖ ಮಾಡಲೇಬೇಕಾದಂಥದ್ದು. ಮುಂದೆ ವಿಕಾಸ್ ಬಿವಾಲ್, ದಿನೇಶ್ ಬಿವಾಲ್, ಗುರುಗ್ರಾಮದ ಯಶ್ ಯಾದವ್, ಇವನ್ನೆಲ್ಲ CBI ಬಂಧಿಸದ ಎನ್ಕ್ವೈರಿ ಮಾಡಲಿಕ್ಕೆ ಹತ್ತದ್ರಿ. ಇವ್ರು ಎನ್ಕ್ವೈರಿ ಮಾಡಿ ಇವ್ರಿಗೆ ಶಿಕ್ಷೆ ಆಗ್ತದೆ ಅನ್ನೋದು. ಈ ಹಿಂದೆ ಬಂಧಿಸಿದ್ರು CBI. ಇಲ್ಲಿವರೆಗೆ ಎಷ್ಟು ಈಗ ಮುಗಿದು 4ನೇ ಸಲ 26 ನಡೆದಿದ್ದು. ಈ ಹಿಂದಿನ 3 ಘಟನೆಗಳಲ್ಲಿ ಆದಂಥ ಘಟನೆಗಳಲ್ಲೇ ಅಪರಾಧಿಗಳನ್ನ ಈ CBI ಹಿಡಿದು ಅವ್ರ ಶಿಕ್ಷೆ ವಿಧಿಸಿದೆ ಅನ್ನುವಂಥ ಮಾತನ್ನು. ಅಂದರೆ ಇದರರ್ಥ ಇದರಿಂದ ದೊಡ್ಡದಂಥ ಒಂದು ಮಾಫಿಯಾ ಅದ ಇದೆ. ಆ ಮಾಫಿಯಾನ ಹಿಡಿಯೋರು ಯಾರು, ಮುಟ್ಟೋರು ಯಾರು? ಯಾಕಂದ್ರೆ ಅದಕ್ಕೆ ಸರ್ಕಾರದ ಆಶೀರ್ವಾದ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ವು. ಅದಕ್ಕೆ ರಾಹುಲ್ ಗಾಂಧಿ ಅವರು ಇದ್ದಾರೆ, ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ, ಧರ್ಮೇಂದ್ರ ಪ್ರಧಾನ್ ಅವರ ನೀವು ರಾಜೀನಾಮೆ ಕೊಡ್ರಿ ಅಂತೆ. ಇದು ರಾಜೀನಾಮೆ ಕೊಟ್ಟರೆ ಮುಗಿತದನ? ಇಲ್ಲ, ಶಿಕ್ಷೆ ಆಗಬೇಕಾಗ್ಯದ. ನಿಜವಾಗಿ ಧರ್ಮೇಂದ್ರ ಪ್ರಧಾನ್ ಅವ್ರಿಗೆ ತಪ್ಪು ಮಾಡಿದ್ರೆ ಅವರು ಅದ್ರಲ್ಲಿದ್ದರಪ್ಪ ಅಂತ ಶಿಕ್ಷೆ ಆಗಲಿ, ಹೊರಗೆ ಹೋಗಿಲ್ಲ ಅವ್ರನ್ನ ಮನೆಗೆ ಕಳಿಸೋದಲ್ಲ, ಶಿಕ್ಷೆ ಆಗಬೇಕು ಯಾರಿಗೆ ಅವರು.
ಇದು ಮಾಡಿದವರು ಇಷ್ಟು ಜನರೆಲ್ಲ ಹೆಸರಿಗೆ ಹೇಳಿದ್ದು ನಾನು. ಅದರಲ್ಲೂ ಕುಲಕರ್ಣಿ ಅವರು ಮೇನ್ ಆಗಿ ಕಾಣ್ತಾ ಇದ್ದಾರೆ ಅದರಲ್ಲೇ. ಮಂದಾರೆ ಅವರು, ಅದೇ ಕಾಲಕ್ಕೆ ಏನಪ್ಪ ಮಂಗಿಲಾಲ್ ಬಿವಾಲ್ ಅನ್ನುವಂಥವ್ರು, ಮಹಾರಾಷ್ಟ್ರದ, ರಾಜಸ್ಥಾನ, ಉತ್ತರ ಪ್ರದೇಶ ಎಲ್ಲ ಲಿಂಕ್ ಅದ, ನಾಸಿಕ್, ಮಹಾರಾಷ್ಟ್ರ ಇವೆಲ್ಲ. ಅಂದ್ರೆ ಇಲ್ಲೇ ತಮ್ಮ ಮಕ್ಕಳನ್ನು ಸುರಕ್ಷಿತಗೊಳಿಸುವ ಸಲುವಾಗಿ MBBS, ಯಾಕಂದರೆ ಈಗ ಪ್ರೈವೇಟ್ ಕಾಲೇಜ್ಗಳಿಗೆ ಹೋತಪ್ಪ ಅಂತಂದ್ರೆ ಕೋಟಿ ಸುರಿಬೇಕಾಗ್ತದೆ. ಇಲ್ಲ ಲಕ್ಷ 2 ಲಕ್ಷ 10 ಲಕ್ಷ ಬಗ್ಗೆ ಇರ್ತದೆ ಅನ್ನೋ ದೇಶದಿಂದ ಮಕ್ಕಳು ಕ್ವಶನ್ ಬರ್ಲಿಕ್ಕೆ ಮಾಡುವಂಥ ಪ್ರವೃತ್ತಿ ಹೆಚ್ಚಾಗಿ ಪಾಪ ಲೋವರ್ ಮಿಡಲ್ ಕ್ಲಾಸ್ ಜನ ಇವತ್ತು ತ್ರಾಹಿತ್ರಯ ಅನ್ನುವಂಥದ್ದು 4 ಜನ ಇವತ್ತು ಏನಾಗಿದ್ದಾರೆ ಬಲಿಯಾಗಿದ್ದಾರೆ. ಅದಕ್ಕೆ ಈ ವ್ಯವಸ್ಥೆಗೆ ಬಲಿಯಾಗಿದ್ದಾರೆ. ಆತ್ಮಹತ್ಯೆ ಅಲ್ಲದು, ಹತ್ಯೆನದು. ಅದಕ್ಕಾಗಿ ಈ ಹತ್ಯೆಕೋರರಿಗೆ ಈ ಮಕ್ಕಳನ್ನು ಇವತ್ತು ಈ ಹಂತಕ್ಕೆ ತಂದು ನಿಲ್ಲಿಸಿದವ್ರಿಗೆ ಶಿಕ್ಷೆ ಆಗಲೇಬೇಕಾಗಿತ್ತು. ಅವ್ರು ಯಾರ? ಈ ಕುಲಕರ್ಣಿ ಹಿಂದಿದ್ದಂಥವ್ರು ಯಾರ? ಅದೇ ಕಾಲಕ್ಕೆ ಮಂದಾರೆ ಅನ್ನೋರು ಹಿಂದಿದ್ದಂಥವ್ರು ಯಾರ? ವಾಗ್ಮರೆ, ಮನೀಷಾ ವಾಗ್ಮರೆ ಅವ್ರು ಹಿಂದಿದ್ದಂಥವ್ರು ಯಾರ? ಇವೆಲ್ಲನೂ ಮೇನ್ ಯಾರಾದ್ರೆ ಅವ್ರು ಹಿಡಿಬೇಕಾಗಿದೆ. ಆ ದಿಶೆಯಲ್ಲಿ ಏನಾದರೂ ಹಿಡಿದುಕೊಳ್ಳುವಂಥ ಪ್ರಯತ್ನವನ್ನು ಧರ್ಮೇಂದ್ರ ಪ್ರಧಾನ್ ಅವ್ರು ಮಾಡ್ಬೋದಾ? ಅದೇ ಕಾಲಕ್ಕೆ ಮೋದಿಯವ್ರು ಮಾಡ್ಬೋದಾ? ಶಾ ಅವರು ಮಾಡ್ಬೋದಾ? ಯಾಕಂದ್ರೆ ಇದು ಓಪನ್ ಆಗಿ ಯುವಕರನ್ನು ಪ್ರಾಮಾಣಿಕ ಹೋರಾಟ ಮಾಡುವಂಥ ಪ್ರತಿಭಾವಂತರನ್ನು ಕೊಲೆ ಮಾಡೋ ಸಂಚಲನದ ಮತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇವತ್ತಿನ ವಿರೋಧ ಪಕ್ಷ. ಅಷ್ಟೇ ಅಲ್ಲ, ಜನಸಾಮಾನ್ಯರು ಸಹಿತ ಮಕ್ಕಳನ್ನು ಕಳ್ಕೊಂಡಂಥ ತಂದೆ ತಾಯಿಗಳ ದುಃಖ ಇದಾಗಿದೆ. ತಪ್ಪಿತಸ್ಥರಿಗೆ ಯಾರಾದ್ರೂ ಹಿಂದೆ ದೊಡ್ಡದಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು. ಇದು ಇನ್ನು ಮುಂದಿನ ದಿನದಲ್ಲಿ ಆಗಬಾರ್ದು ಅನ್ನುವಂಥದ್ದು. ಈಗೇನೋ ಮಾತಾಡ್ತಾ ಇದ್ದಾರೆ, ಇಲ್ಲ ನಾವಿನ್ನು ಮುಂದಿನ ಸಲದಿಂದ ಈ ಹಂಗೆ ನಾವು ಇದ್ದಂಥವ್ರು ಆನ್ಲೈನ್ ಮೇಲೆ ಮಾಡ್ತೀವಿ ಎಕ್ಸಾಮ್ ಅಂತ ಮಾತಾಡ್ತಾ ಇದ್ದಾರೆ. ಇದನ್ನು ಇಲ್ಲಿವರೆಗೆ ಯಾಕೆ ಮಾಡಲಿಲ್ಲರಿ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ಇಲ್ಲ ಸಂದರ್ಭದಂಗೆ ಚೇಂಜ್ ಆಗಬೇಕಾಗ್ತದೆ ಅನ್ನೋ ಮಾತು ಸಮಜಾಯಿಸಿಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿಯೂ ಆಗೋಲ್ಲೊಂದು ಗ್ಯಾರಂಟಿ ಇಲ್ಲ. ಯಾಕಂದ್ರೆ ದುಡ್ಡಿನ ಮುಂದೆ ಏನು ಬೇಕಾದ್ರೆ ನಡೀತದೆ ಈ ದೇಶದಲ್ಲೇ. ಯಾಕಂದ್ರೆ EVMಗಳ ಸಾಕ್ಷ್ಯದ ಇವತ್ತು EVMಗಳನ್ನು ಯಾವ ವಿರೋಧ ಪಕ್ಷ ನಂಬ್ತಾ ಇಲ್ಲ. ಇವತ್ತು BJP ವಿರೋಧ ಪಕ್ಷ ಬರಲಿ, ಅವರೇ EVM ಅನ್ನು ನಂಬೋದಿಲ್ಲ. ಅಂದ್ರೆ ಅಲ್ಲಿ ಏನೋ ಅದ, ಏನೋ ಆಗ್ತದಲ್ಲೇ. ಇಲ್ಲೇ ಇದೇನದಪ್ಪ ಅಂದ್ರೆ ಈ ಒಂದು ವ್ಯವಸ್ಥೆಯಲ್ಲಿ ಏನೋ ಅದಪ್ಪ, ಇಲ್ಲೇ ದುಷ್ಟತನ ಅದ, ಅವ್ಯವಹಾರ ನಡೀತಾ ಅನ್ನೋದು ಪಕ್ಕ ಆಗ್ತಾ ಇದೆ. ಅದೇನೋ ಆಗಲಿ, ಈ ಪ್ರದೀಪ್ ಮತ್ತು ಹೃತಿಕ್ ಮಿಶ್ರಾ ಇನ್ನುಳಿದಿಬ್ಬರಿಗೆ ಪ್ರಾಣ ಕಳ್ಕೊಂಡಾರ, ಈ ಹಿಂದೆ ಯಾರು ಆತ್ಮಹತ್ಯೆ ಮಾಡ್ಕೊಂಡಾರ, ಅವ್ರಿಗೆಲ್ಲರಿಗೂ ನಿಜವಾಗಿಯೂ ಒಂದು ಏನೋ ನಾವು ತೃಪ್ತಿ ಅಂತ ಮಾನಸಿಕವಾಗಿ ಬಯಸ್ತಾ ಇದ್ವಿ. ಅದು ಸಿಗಬೇಕಾಗಿತ್ತಪ್ಪ ಅಂದ್ರೆ ತಪ್ಪಿತಸ್ಥರು ಯಾರಾದ್ರೆ ಇಲ್ಲಿವ್ರಿಗೆ ಯಾರು ಮಾಡಿದರು ಅವ್ರಿಗೆಲ್ಲರಿಗೂ ಕಠೋರ ಶಿಕ್ಷೆ ಆದಾಗನೇ ಆಗುವಂಥದ್ದು. ಇಲ್ಲೇ ಒಂದು ಪಿಕ್ ಪಾಯಿಂಟ್ ಮಾಡೋ ದೊಡ್ಡ ಅಪರಾಧಿ ಅಲ್ಲ, ಇಲ್ಲಿದ್ದಾರೆ ಅಪರಾಧಿಗಳು. ಅಪರಾಧ ಮಾಡೋ ಮನಸ್ಥಿತಿ ಅವ್ರು ಇಲ್ಲಿದ್ದಾರೆ. ಇದನ್ನು ಹಿಡಿದು ಕೇಳ್ಕೊಳ್ಳೋ ಕೆಲಸ ಮೋದಿಯವರು ಪ್ರಾಮಾಣಿಕವಾಗಿ ಮಾಡಬೇಕಾಗ್ಯದ. ವಿರೋಧ ಪಕ್ಷಗಳು ಸಹಿತ ಪ್ರಾಮಾಣಿಕವಾಗಿ ಇದನ್ನು ಹೊರಗೆ ತರುವಂಥ ಕೆಲಸವನ್ನು ಅತ್ಯಂತ ನಿಷ್ಠೆಯಿಂದ ಮಾಡಬೇಕಾಗ್ಯದ. ಯಾಕಂದರೆ ಶಿಕ್ಷಣ ಈ ದೇಶದ ಭವಿಷ್ಯ. ಶಿಕ್ಷಣದಲ್ಲಿ ಇಂಥೆಲ್ಲ ಗೋಲ್ಮಾಲ್ ಆಗ್ತಾ ಹೋದ್ರೆ ಯಾರನ್ನು ನಂಬುವುದು ಅಂತ. ಅದಕ್ಕೆ ಬಸವಣ್ಣವ್ರು ಹೇಳಿದರು, ಹೊಲವೇ ಬೇಲಿಯನ್ನು ಮೇಯ್ದಾಗ ಯಾರಿಗೆ ಹೇಳೋದವಯ್ಯ, ಯಾರಿಗೆ ದೂರೋದಯ್ಯ, ಜರಿ ಹೆತ್ತಿ ಉರಿದ್ರೆ ಯಾರಿಗೆ ಹೇಳೋದಯ್ಯ. ಒಲೆ ಉರಿದ್ರೆ ಕಾಯಿಪಲ್ಯ ಅನ್ನಾಗಿನ್ನ ಮಾಡ್ಕೋಬೋದು, ಇಡೀ ಭೂಮಿಗೆ ಬೆಂಕಿ ಹೆದ್ರಿ ಏನು ಮಾಡೋದು. ಹಂಗಾಗಿದೆ ಇವತ್ತು ಶಿಕ್ಷಣ ವ್ಯವಸ್ಥೆ ಅಲ್ಲ. ಇದಕ್ಕೆ ಮೋದಿಯವರನ್ನು ಪರಿಹಾರ ಹುಡುಕಬೇಕಾಗಿದೆ. ಇದು ಹುಡುಕೋದು ಕೆಲಸ ಮಾಡಲಿ ಅನ್ನೋದು ಎಲ್ಲರ ಒತ್ತಡ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು S16 ನ್ಯೂಸ್ ಅರ್ಥತೆ ಸತ್ಯ ಕೈಗಂಟೆ ವಂದನೆಗಳು.